ಅಭಿ ಕಾಲೇಜಿನ ಬ್ಯಾಕ್ಬೆಂಚರ್. ಸದಾ ತರಲೆ, ಹುಡುಗಾಟಿಕೆ ಮತ್ತು ಗೆಳೆಯರೊಂದಿಗೆ ಹರಟೆ ಹೊಡೆಯುವುದರಲ್ಲೇ ದಿನ ಕಳೆಯುತ್ತಿದ್ದವನು. ಆದರೆ ಅದೇ ಕ್ಲಾಸ್ನ ಫಸ್ಟ್ ಬೆಂಚ್ನಲ್ಲಿ ಕೂರುತ್ತಿದ್ದ ಅನನ್ಯ ಎಂದರೆ ಅವನಿಗೆ ಎಲ್ಲಿಲ್ಲದ ಇಷ್ಟ. ಅನನ್ಯ ಸದಾ ಓದಿನಲ್ಲಿ ಮುಳುಗಿರುವ ಶಾಂತ ಸ್ವಭಾವದ ಹುಡುಗಿ. ಇಬ್ಬರ ಜಗತ್ತು ಸಂಪೂರ್ಣ ವಿಭಿನ್ನವಾಗಿತ್ತು. ಅಭಿಗೆ ಅವಳನ್ನು ಕಂಡರೆ ಪ್ರೀತಿ ಇತ್ತು, ಆದರೆ ಅದನ್ನು ಹೇಳುವ ಧೈರ್ಯ ಮಾತ್ರ ಇರಲಿಲ್ಲ. ಅವಳು ಎಲ್ಲಿ ತನ್ನ ಪ್ರೀತಿಯನ್ನು ತಿರಸ್ಕರಿಸಿ ಸ್ನೇಹಕ್ಕೂ ದೂರ ಮಾಡಿಬಿಡುತ್ತಾಳೋ ಎಂಬ ಭಯ ಅವನಿಗೆ. ಹೀಗಾಗಿಯೇ ಇಡೀ 3 ವರ್ಷಗಳ ಕಾಲೇಜು ಜೀವನ ಕೇವಲ ಅವಳನ್ನು ಕದ್ದು ನೋಡುವುದರಲ್ಲೇ ಕಳೆದು ಹೋಯಿತು. ಕೊನೆಗೂ ಕಾಲೇಜಿನ ಕೊನೆಯ ದಿನ ಬಂದೇ ಬಿಟ್ಟಿತು. ಎಲ್ಲರೂ ಒಬ್ಬರಿಗೊಬ್ಬರು ಆಟೋಗ್ರಾಫ್ ಬುಕ್ನಲ್ಲಿ ನೆನಪುಗಳನ್ನು ಬರೆದುಕೊಡುತ್ತಿದ್ದರು. ಅಭಿ ಒಂದು ಮೂಲೆಯಲ್ಲಿ ನಿಂತು ಬೇಸರದಿಂದ ಅನನ್ಯಾಳನ್ನೇ ನೋಡುತ್ತಿದ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅನನ್ಯ ತನ್ನ ಆಟೋಗ್ರಾಫ್ ಬುಕ್ ಹಿಡಿದು ನೇರವಾಗಿ ಅಭಿಯ ಬಳಿ ಬಂದಳು. ಅಭಿ, ನೀನು ನನ್ನ ಬುಕ್ನಲ್ಲಿ ಏನೂ ಬರೆಯಲ್ವಾ ಎಂದು ಕೇಳಿದಳು. ಅಭಿಗೆ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಆಯಿತು. ಅವನು ಅವಳ ಕೈಯಿಂದ ಬುಕ್ ಪಡೆದು ಕೊನೆಯ ಪುಟವನ್ನು ತೆರೆದನು. ಅಲ್ಲಿ ತನ್ನ ಮನಸ್ಸಿನಲ್ಲಿದ್ದ ಮಾತನ್ನು ಕಾವ್ಯಾತ್ಮಕವಾಗಿ ಹೀಗೆ ಬರೆದನು: 3 ವರ್ಷಗಳ ಕಾಲ ನಿನ್ನನ್ನು ಫಸ್ಟ್ ಬೆಂಚ್ನಲ್ಲಿ ನೋಡುವುದರಲ್ಲೇ ನನ್ನ ದಿನಗಳು ಸುಂದರವಾಗಿದ್ದವು. ನಿನ್ನ ಬದುಕಿನ ಪುಸ್ತಕದಲ್ಲಿ ನನಗೆ ಜಾಗವಿದೆಯೋ ಇಲ್ಲವೋ ತಿಳಿಯದು. ಆದರೆ ನನ್ನ ಹೃದಯದ ಆಟೋಗ್ರಾಫ್ನಲ್ಲಿ ಸದಾ ನಿನ್ನದೇ ಹೆಸರು. ಅದನ್ನು ಬರೆದು ಬುಕ್ಕನ್ನು ಅವಳಿಗೆ ಮರಳಿ ನೀಡಿ ಅಲ್ಲಿಂದ ಹೊರಡಲು ಅನುವಾದ. ಆಗ ಅನನ್ಯ ಅವನ ಕೈಯನ್ನು ಹಿಡಿದು ತಡೆದಳು. ಅವಳು ತನ್ನ ಬ್ಯಾಗ್ನಿಂದ ಮತ್ತೊಂದು ಸಣ್ಣ ಡೈರಿಯನ್ನು ತೆಗೆದು ಅವನ ಕೈಗಿಟ್ಟಳು. ಇದನ್ನು ಮನೆಗೆ ಹೋಗಿ ಓದು ಎಂದು ಹೇಳಿ ಅವಳು ಮುಗುಳ್ನಕ್ಕೂ ಅಲ್ಲಿಂದ ಹೊರಟು ಹೋದಳು. ಅಭಿ ಕುತೂಹಲ ತಡೆಯಲಾರದೆ ತಕ್ಷಣವೇ ಆ ಡೈರಿಯನ್ನು ತೆರೆದನು. ಅದರ ಮೊದಲ ಪುಟದಲ್ಲೇ ಅನನ್ಯ ತನ್ನ ಅಂದವಾದ ಕೈಬರಹದಲ್ಲಿ ಹೀಗೆ ಬರೆದಿದ್ದಳು: ಕ್ಲಾಸ್ನಲ್ಲಿ ಎಲ್ಲರೂ ಬೋರ್ಡ್ ಕಡೆ ನೋಡುತ್ತಿದ್ದರೆ ನನ್ನ ಕಣ್ಣುಗಳು ಮಾತ್ರ ಕಿಟಕಿಯ ಗಾಜಿನಲ್ಲಿ ಪ್ರತಿಫಲಿಸುವ ಲಾಸ್ಟ್ ಬೆಂಚ್ನ ನಿನ್ನ ಮುಖವನ್ನೇ ನೋಡುತ್ತಿದ್ದವು. ಅಭಿ, ನೀನು ಯಾವಾಗ ಬಂದು ನಿನ್ನ ಮನಸ್ಸಿನ ಮಾತು ಹೇಳುತ್ತೀಯಾ ಎಂದು 3 ವರ್ಷಗಳಿಂದ ಕಾಯುತ್ತಿದ್ದೆ. ಅದನ್ನು ಓದಿದ ಅಭಿಯ ಮುಖದಲ್ಲಿ ಕೋಟಿ ದೀಪ ಬೆಳಗಿದಂತಾಯಿತು. ಇಬ್ಬರ ಕಣ್ಣುಗಳು ಮೌನವಾಗಿಯೇ ಪ್ರೀತಿಯನ್ನು ಒಪ್ಪಿಕೊಂಡಿದ್ದವು, ಆದರೆ ಆಟೋಗ್ರಾಫ್ ಆ ಪ್ರೀತಿಗೆ ಸಾಕ್ಷಿಯಾಗಿ ನಿಂತಿತ್ತು.